ರಾಜ್ಯದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದಂತಹ 94 ಕೋಟಿಗೂ ಅಧಿಕ ಹಣದ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಭ್ರಷ್ಟಾಚಾರವಾದಂತಹ ಹಣ ಅಂದರೆ ವರ್ಗಾವಣೆಯಾದಂತಹ ಹಣ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬೂದಿಹಾಳ್ ಕ್ಯಾಂಪ್ನ ರೈತರ ಅಕೌಂಟ್ಗೆ ಸಂದಾಯವಾಯಿತಾ ಎನ್ನುವಂತಹ ಪ್ರಶ್ನೆ ಇದೀಗ ಬಲವಾಗಿ ಮೂಡಿರತಕ್ಕಂಥದ್ದು. ಇದಕ್ಕೆ ಇಡೀ ತಾಲೂಕಿನಾದ್ಯಂತ ಸಾಕಷ್ಟು ಮಾತುಗಳು ಕೇಳಿಬಂದಿರತಕ್ಕಂಥ ಬೆನ್ನಲ್ಲೇ ನಾವೀಗ ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಬೂದಿಹಾಳ್ ಕ್ಯಾಂಪ್ನಲ್ಲಿ ಇದ್ದೀವಿ. ಇಲ್ಲಿ ನಾವು ಬಂದು ಭೇಟಿಯಾದಂಥ ಸಂದರ್ಭದಲ್ಲಿ ಇಲ್ಲಿನ ರೈತರವರಿಗೆ ಅವರ ಅಕೌಂಟ್ಗೆ ಇವತ್ತು ಲಕ್ಷಾಂತರ ರೂಪಾಯಿ ಹಣ ಸಂದಾಯವಾಗಿದೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿರತಕ್ಕಂಥದ್ದು. ನಾನೀಗ ಅವರನ್ನ ಮಾತನಾಡಿಸ್ತಾ ಹೋಗ್ತೀನಿ. ನೆಕ್ಕಂಟಿ ನಾಗರಾಜ್ ಅವರ ದೂರದ ಸಂಬಂಧಿಯಾಗಿರ್ತಕ್ಕಂತಹ ವೆಂಕಟರಾವ್ ರೆಡ್ಡಿ ಅವರು ನಮ್ಮ ಜೊತೆಗಿರ್ತಕ್ಕಂಥದ್ದು. ಈಗ ವೆಂಕಟರಾವ್ ರೆಡ್ಡಿ ಅವರೇ, ನಿಮ್ಮ ಅಕೌಂಟ್ ಸೀಸ್ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಸೀಸ್ ಆಗಿದೆಯಾ? ಅಕೌಂಟ್ ಸೀಲ್ ಆಗಿದೆ. ಸೀಸ್ ಆಗಿದೆ. ಯಾಕೆ ಸೀಸ್ ಆಗಿದೆ ಕೇಳಿದ್ರ ಹೋಗಿ? ಯಾಕೆ ಅಂತ? ರೊಕ್ಕ ಮೇಲಿದ್ದು ಆರ್ಡರ್ ಬಂದಿದ್ದೆ ಅಂದರು. ಹಾಂ, ಏನಂತ ಬಂದಿದೆ ಅಂತ? ಮೇಲಿಂದ ಆರ್ಡರ್ ಏನಂತ ಆಗಿದೆಯಂತೆ? ಅದು ಗೊತ್ತಿಲ್ಲ ಸರ್ ನಮ್ಗೆ. ಒಟ್ನಲ್ಲಿ ಸೀಸ್ ಆಗಿದೆ. ಸೀಲ್ ಆಗಿದೆ. ಎಷ್ಟು ಅಮೌಂಟು ನಿಮ್ಮ ಅಕೌಂಟಿಗೆ ಬಂದಿದೆ ಅಂತೆ? 12 ಲಕ್ಷ. 12 ಲಕ್ಷ. ಸೊ ಯಾರು ಹಾಕ್ತೀನಿ ಯಾಕೆ ಹಾಕ್ತೀನಿ ಅಂತ ತಮಗೇನು ಹೇಳಿಲ್ಲ? ಯಾರು ಹಾಕಿದ್ದಾರೆ ಅಕೌಂಟಿಗೆ? ನನ್ನ ಬಾಕಿ ಐತೆ, ಬಾಕಿ ಅವರು. ಹಾಂ, ನಾಗೇಶ್ ಅನ್ನೋರು. ನಾಗೇಶ್ ಅದೇ ನಾಗೇಶ್. ನಕ್ಕಿಂಟ ಇಲ್ಲ. ಹಾಂ ಹಾಂ, ಬೇರೆ ನಾಗೇಶ್. ಹಾಂ, ಅಮೌಂಟ್ ಹಾಕಿದ್ದಾರೆ. ಓಕೆ, ಈಗ ಅದನ್ನು ಸೀಸ್ ಮಾಡಿ ಅಂತ ಯಾರು ಹೇಳಿದರು ಮ್ಯಾನೇಜರ್ಗೆ? ಮ್ಯಾನೇಜರ್ಗೆ ಯಾರು ಹೇಳಿದ್ರಂತೆ ನಿಮ್ಮ ಅಕೌಂಟನ್ನು ಸೀಸ್ ಮಾಡಿ ಅಂತ ಯಾರು ಹೇಳಿದ್ರಂತೆ ಮ್ಯಾನೇಜರ್ಗೆ? ಗೊತ್ತಿಲ್ಲ ಸರ್. ಗೊತ್ತಿಲ್ಲ. ಒಟ್ಟಿನಲ್ಲಿ ಎಷ್ಟು ದಿನ ಆಯಿತು ಸೀಸ್ ಆಗಿ? ತಿಂಗಳಾಯ್ತು, 15 ದಿನ ಆಯಿತು. 15 ದಿವಸ ಆಯಿತು. ಓಕೆ, ಈಗ ನಿಮ್ಮ ತಾಲೂಕಿನಾದ್ಯಂತ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಏನಂತ ಹೇಳಿದ್ರೆ, ಭ್ರಷ್ಟಾಚಾರದ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂಥ ಭ್ರಷ್ಟಾಚಾರದ ಹಣ ಇವತ್ತು ರೈತರ ಅಕೌಂಟ್ಗೆ ಆಗ್ತಾ ಇದ್ದಾರೆ ಅನ್ನುವಂಥದ್ದು. ಆ ರೈತರ ಅಕೌಂಟ್ ಅಂದರೆ ಸಂಬಂಧಪಟ್ಟಂಥ ಅವರ ಸಂಬಂಧಿಕರ ಅಕೌಂಟ್ಗಳಿಗಂತೆ. ಆ ರೀತಿಯಾಗಿ ನೆಕ್ಕಂಟಿ ನಾಗರಾಜ್ ಅವರು ನಿಮಗೆ ಹೆಂಗೆ ಪರಿಚಯ? ನೆಕ್ಕಂಟಿ ನಾಗರಾಜ್ ನಾ ಪರಿಚಯ ಇಲ್ಲ. ನೆಕ್ಕಂಟಿ ನಾಗರಾಜ್ ಯಾರಂತ ಗೊತ್ತಿಲ್ಲ? ಗೊತ್ತಿಲ್ಲ. ನೀವು ಮತ್ತೆ ಆಗಲೇ ಹೇಳಿದ್ರೆ ಯಾರೋ ದೂರದ ಸಂಬಂಧಿ ಆಗಬೇಕು, ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಅಲ್ಲ, ಪರಿಚಯ ಐತಾರ ಅಷ್ಟೇ. ನಾಗೇಶ್ ಅನ್ನೋದಕ್ಕೆ ಬಳ್ಳಾರಿ ನಾಗೇಶ್ ಗೊತ್ತಾಯ್ತು. ಅವ್ರು ನಕ್ಕನ ಹೆಸರು ಪೆದ್ದ ಪರಿಚಯ ಇಲ್ಲ. ಓಕೆ, ಬಳ್ಳಾರಿ ನಾಗೇಶ್ ಅವರು ಯಾವ ರೀತಿ ಪರಿಚಯ? ಏನ್ರಿ? ಬಳ್ಳಾರಿ ನಾಗೇಶ್ ಅವರು ಯಾವ ರೀತಿ ಪರಿಚಯ? ಅವ್ರ ಸಂಬಂಧಿಕರಾಗಬೇಕಾ ಅಥವಾ ಹೆಂಗೆ? ನಿಮಗೆ ಹೆಂಗೆ ವ್ಯವಹಾರಸ್ಥರ ಅಥವಾ ಹೆಂಗೆ, ಯಾವ ಥರ ಪರಿಚಯ ಅಂತ? ಏನು ಬಿಚ್ಕೊಂಡು ಬಾಕಿ ನಡ್ಸಲ್ಲ. ನಾವೇ ಯಾರು ಕೊಟ್ಟಿದ್ದು ಬಿಸ್ಕೊಂಡು ಬೇಕಾಯ್ತು, ಯಾರು ಕೊಟ್ಟಿದ್ದೆ. ಓಕೆ, ನೀವು ಆಗಲೇ ಹೇಳಿದ್ರಿ ಯಾವುದೋ ದೊಂಗ ಡಬ್ಬು ನಮ್ಮ ಅಕೌಂಟಿಗೆ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಂತ. ಅದು ಯಾವ ಥರ, ಅದು ಯಾವ ಥರ ಹೊರಗಡೆ ಮಾತುಕತೆ ಇದೆ ಅಂತ? ದೊಂಗ ಡಬ್ಬನೇ ದೊಂಗ ಡಬ್ಬನೇ ಅನ್ಲದು ಹಾಕ್ಯಾರೋ ಎಷ್ಟು ಕಿಲೋ ಬ್ಯಾಂಕ್ಗಳು ಹೇಳ್ಯಾರ ಸರ್. ಆ ಥರ ಇದೆ, ಅದಕ್ಕೋಸ್ಕರ ಸೀಸ್ ಮಾಡಿದ್ದೀವಿ ನಾವು. ಸೀಲ್ ಮಾಡಿ ಮ್ಯಾಲದ್ದು ಆರ್ಡ್ರ್ ಬಂದಿದ್ದು ನೋಡ್ರಿ ಸರ್. ಸೀಸ್ ಬರ್ತಾನೆ, ನೀನು ಬರ್ತಾನೆ ಬ್ಯಾಂಕಿಗೆ. ಓಕೆ, ಮೇಲಿಂದ ಆರ್ಡರ್ ಬಂದಿದೆ, ಅದಕ್ಕೋಸ್ಕರ ಸೀಸ್ ಮಾಡಿದ್ದೀವಿ ನಾವು. ಮ್ಯಾಲೇಜ್ ಆರ್ಡ್ರ್ ಬಂದಿ ಅಂದ್ರೆ ಅಷ್ಟೇ. ಓಕೆ ಓಕೆ. ಅಂದರೆ ಈಗ ಮೇಲಿಂದ ಆರ್ಡರ್ ಬಂದಿದೆ ಅಂತ ಹೇಳಿದ್ರೆ ಅಧಿಕಾರಿಗಳು ಇದೇ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹೇಳಿದೆ, ರೊಕ್ಕ ಯಾರ್ದು ಒಳ್ಳೆದ ವಾಲ್ಮೀಕಿ ಹಾಕಿದೆ, ರೊಕ್ಕ ಯಾರ್ದು ಇದೆ ಅಲ್ಲ ಹೇಳ್ತಾ. ಈಗ ನಿಮ್ಮ ಅಕೌಂಟಿಗೆ ಬಂದಿರೋ ದುಡ್ಡು ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಅಂತಿದ್ದಾರೆ. ನನಗೆ ಗೊತ್ತಿಲ್ಲ ಸರ್. ಗೊತ್ತಿಲ್ಲ ದುಡ್ಡು ಯಾರ್ದಂತೂ ನಿಮಗೆ? ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ನೀವು ಕೊಡಬೇಕು, ನನಗೆ ಹಾಕ್ಯಾರು ಅಷ್ಟೇ. ಓಕೆ, ಮತ್ತು ಈಗ ಬರೋ ದುಡ್ಡು ಆಗಿದ್ರೆ ನಿಮ್ಮ ಅಕೌಂಟನ್ನ ಯಾಕೆ ಸೀಸ್ ಮಾಡಿರಿ? ನೀವು ಮ್ಯಾನೇಜರ್ಗೆ ಹಿಡಿಬೋದಾಗಿತ್ತಲ್ಲ ನೀವು ಹೋಗಿ ಅಂತ. ಏನಪ್ಪ, ನಮ್ಗೆ ಬರೋ ಅಮೌಂಟ್ ನಮ್ಗೆ ಬಂದಿದೆ ಅಕೌಂಟಿಗೆ, ನೀನು ಯಾಕಪ್ಪ ಅದು ಸೀಸ್ ಮಾಡಿದಿರಿ ಅಂತ ಹೇಳ್ಬಿಟ್ಟು ಅಷ್ಟು ಕೇಳಿಲ್ಲ. ಅದೇ ಸೀಲ್ ಬರ್ತಂದಾರ ಕೇಳಿಲ್ಲ. ನಾವು ಮೇಲಧಿಕಾರಿಗಳು ಹೇಳಿದರೆ ನಾವು ಸೀಸ್ ಮಾಡಿದ್ದೀವಿ ಅಷ್ಟೇ. ಹಾಂ, ಪೇಪರ್ ಬಂದಿದ್ದು ಸೀಲ್ ಮಾಡಿದ್ದೀವಿ. ಓಕೆ, ಅವರಿಗೆ ಅಂದರೆ ಮೇಲಧಿಕಾರಿಗಳಿಂದ ಆ ಪೇಪರ್ ಬಂದಿದೆಯಾ ಅಂತ ಅವರಿಗೆ? ಪೇಪರ್ ಬಂದಿದ್ದು ಸೀಸ್ ಮಾಡಿ ವೆಂಕಟರಾವ್ ರೆಡ್ಡಿ ಅವರ ಅಕೌಂಟನ್ನು ಸೀಸ್ ಮಾಡಿ ಅಂತ. ಹೌದು. ಏನು ಕೆಲಸ ಮಾಡ್ತೀರಿ ವೆಂಕಟರಾವ್ ರೆಡ್ಡಿ ಅವರು ನೀವು? ನಾವು ಒಕ್ಕಲ್ತನ ಕೆಲಸ ಮಾಡ್ತೀವಿ. ಒಕ್ಕಲ್ತನ. ಎಷ್ಟಿದೆ ಜಮೀನು? ಜಮೀನು ಎಷ್ಟಿದೆ ತಮ್ಮ? ನಮ್ದು 12 ಎಕರೆ ಐತೆ. 12 ಎಕರೆ ಇದೆ. ಏನೆಲ್ಲ ಬೆಳಿತೀರಿ? ಹೌದು. ಓಕೆ, ಈಗ ಇಲ್ಲಿ ನೆಕ್ಕಂಟಿ ನಾಗರಾಜ್ ಅವರು ಈ ಊರಲ್ಲಿ ಬೂದಿಯಾಳ ಕ್ಯಾಂಪ್ನಲ್ಲಿ ಎಷ್ಟು ಜನರಿಗೆ ಪರಿಚಯ ಇದ್ದಾರೆ? ಅಲ್ಲಿ ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ಗೊತ್ತಿಲ್ಲ. ಓಕೆ, ಅಕ್ಕಿನ ಗೊತ್ತಿಲ್ಲ. ಓಕೆ, ಇದು ಬೂದಿಹಾಳ್ ಕ್ಯಾಂಪ್ನಲ್ಲಿರ್ತಕ್ಕಂತಹ ರೈತರಾದಂಥ ವೆಂಕಟರಾವ್ ರೆಡ್ಡಿ ಅವರು ಹೇಳ್ತಕ್ಕಂಥ ಮಾತು. ಇಲ್ಲಿ ನಮಗೆ ಅಕೌಂಟಿಗೆ ನನಗೆ ಗೊತ್ತಿಲ್ಲದಂಗೆ ಇವತ್ತು 12 ಲಕ್ಷ ರೂಪಾಯಿ ಅಕೌಂಟ್ ಬಿದ್ದಿದೆ. ಆದರೆ ನನಗೆ ಬರಬೇಕಾದಂಥ ಹಣ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ಆ ಹಣ ಎಲ್ಲಿದು ಎನ್ನುವಂಥ ಮಾಹಿತಿ ನನಗಿಲ್ಲ. ಹಾಗಾಗಿ ಇವತ್ತು ಬ್ಯಾಂಕಿನ ಅಧಿಕಾರಿಗಳನ್ನು ಪ್ರಶ್ನೆ ಮಾಡಿದರೆ ಅದು ಮೇಲಾಧಿಕಾರಿಗಳಿಂದ ಇವತ್ತು ಅದು ನನಗೆ ಅಕೌಂಟನ್ನು ಸೀಸ್ ಮಾಡಿ ಎನ್ನುವಂತಹ ಮಾಹಿತಿ ಬಂದಿದೆ. ಆ ಕಾರಣಕ್ಕೋಸ್ಕರ ನಾವು ಸೀಸ್ ಮಾಡಿದ್ದೀವಿ ಎನ್ನುವಂಥ ಮಾಹಿತಿಯನ್ನು ಕೊಡ್ತಾ
ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ಎಲ್ಲೋ ಒಂದು ಕಡೆ ಇವತ್ತು ಕಳೆದೊಂದು ವಾರದಿಂದ ಈ ಒಂದು ಸಿಂಧನೂರು ತಾಲೂಕಿನ ನೆಕ್ಕಂಟಿ ನಾಗರಾಜ್ ಎಲ್ಲೆಲ್ಲಿ ಅವರ ಸಂಬಂಧಿಕರು, ಆಪ್ತರು, ಜೊತೆಗೆ ಅವರ ಪರಿಚಯಸ್ಥರಿದ್ದಾರೆ, ಅವರೆಲ್ಲ ಅಕೌಂಟ್ಗಳಿಗೆ ಇವತ್ತು ಲಕ್ಷಾಂತರ ರೂಪಾಯಿ ಹಣವನ್ನು ಹಾಕಿದ್ದಾರೆ. ಆ ಕಾರಣಕ್ಕಾಗಿ ಅದೆಲ್ಲವನ್ನ ಇವತ್ತು ಅರೆಸ್ಟ್ ಆಗಿರ್ತಕ್ಕಂಥ ನೆಕ್ಕಂಟಿ ನಾಗರಾಜ್ನಿಂದ ಮಾಹಿತಿ ಪಡೆದು ಅಧಿಕಾರಿಗಳು ಇವತ್ತು ಬ್ಯಾಂಕ್ನ ಅಧಿಕಾರಿಗಳಿಗೆ ಇವತ್ತು ಆ ಅಕೌಂಟ್ಗಳನ್ನು ಸೀಸ್ ಮಾಡಿ ಅಂತ ಹೇಳಿದ್ದಾರೆ. ಆ ಕಾರಣಕ್ಕೋಸ್ಕರ ಇವತ್ತು ಬ್ಯಾಂಕ್ನ ಅಧಿಕಾರಿಗಳು ಈ ಅಕೌಂಟ್ಗಳನ್ನು ಸೀಸ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.